ರಾಮ ಮಂದಿರ ಹೇಗೆ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತೀರಿ? ನಮ್ಮ ಕೀರ್ತಿ ಪತಾಕೆ, ನಮ್ಮ ದೇಶದ ಕೀರ್ತಿ ಪತಾಕೆ ಇಡೀ ಜಗತ್ತಿಗೆ ರಾಮ ಮಂದಿರದಿಂದ ಅದು ಸ್ಫೂರ್ತಿ ಆಗಬಹುದು ಅಥವಾ ಸ್ಪ್ರೆಡ್ ಆಗಬಹುದು ಅಂತ ಹೇಳ್ತೀರಾ? ಹೇಳಿ. ಖಂಡಿತವಾಗಿಯೂ. ಯಾಕೆಂತಂದ್ರೆ ನಮ್ಮ ಕನಸು ಬರಿದೆ ರಾಮ ಮಂದಿರ ಅಲ್ಲ. ರಾಮ ಮಂದಿರ ನಮ್ಮಲ್ಲಿ ಸಾಕಷ್ಟಿದೆ. ಈ ರಾಮ ಮಂದಿರ ಅದು ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿ. ಶ್ರೀರಾಮಚಂದ್ರ ಅಂದಿರೋ ಒಂದು ಮಾತು ಜನ್ಮಭೂಮಿಯ ಕುರಿತಾಗಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಇದು ನಡೆದದ್ದು ಲಂಕೆಯಲ್ಲಿ ಅಂತ. ರಾವಣನ ಸಂಹಾರದ ಬಳಿಕ ವಿಮಾನವನ್ನು ಏರಿಕೊಂಡು ಎಲ್ಲರೂ ಕೂಡ ಅಯೋಧ್ಯೆಗೆ ಹೊರಡಬೇಕು. ಆ ಹೊತ್ತಿಗೆ ಲಕ್ಷ್ಮಣದೇವರು ಬಂದು ಕೇಳ್ತಾ ಇರೋದು ಅಣ್ಣನಲ್ಲಿ, ಅಣ್ಣ ನಾವು ಇಲ್ಲೇ ಇದ್ದು ಬಿಡೋಣ. ಯಾಕಪ್ಪ, ನೋಡಿ ಇದು ಸುವರ್ಣಮಯವಾಗಿರ್ತಕ್ಕಂಥ ಲಂಕೆ, ನಮ್ಮ ನಗರ ಹಾಗಿಲ್ಲ, ಹಾಗೆ ಇಲ್ಲೇ ಇದ್ದು ಬಿಡೋಣ. ಆ ಹೊತ್ತಿಗೆ ರಾಮದೇವರು ಅಂತ ಇದ್ದಾರೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗ ಅದಪಿ ಗರಿಯಸಿ. ಅಂದರೆ ಅರ್ಥ, ತಮ್ಮ ನನ್ನ ಮುಂದೆ ಎರಡು ಆಯ್ಕೆ ಇಡೋದು. ರಾಮ, ನಿನಗೆ ನಿನ್ನ ಮಾತೆ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ಕೋಬೇಕು. ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ಕೋಬೇಕು. ತಮ್ಮ, ನಾ ಆಯ್ಕೊಳ್ಳೋದು ನಮ್ಮ ಮಾತೆಯನ್ನು, ನಮ್ಮ ಮಾತೃಭೂಮಿಯನ್ನು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಶ್ರೀರಾಮಚಂದ್ರ ಇಂತಹ ಮಾತಿನ ಮೂಲಕ ತನ್ನ ಜನ್ಮಭೂಮಿಗೆ ಎಷ್ಟು ಗೌರವ ಕೊಡಬೇಕು ಒಬ್ಬ ವ್ಯಕ್ತಿ ಅಂತ ಹೇಳಿಕೊಂಡು ತೋರಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಆದರ್ಶ ಪುರುಷ. ಹಾಗಾಗಿ ಈ ಭರತ ಭೂಮಿ ಅನ್ನುವಂತಹದ್ದು ಕೇವಲ ಅಯೋಧ್ಯೆಯ ಆ ಪರಿಸರ ಅಷ್ಟೇ ಅಲ್ಲ, ಈ ಭರತ ಭೂಮಿಯೇ ಶ್ರೀರಾಮಚಂದ್ರನ ಜನ್ಮಭೂಮಿ, ನಿಮಗೆಲ್ಲರಿಗೂ ಕೂಡ ಜನ್ಮಭೂಮಿ. ಶ್ರೀರಾಮಚಂದ್ರನ ನಾವು ಯಾವಾಗ ಆದರ್ಶ ಪುರುಷ ಅಂತ ಸ್ವೀಕರಿಸ್ತಾ ಇದ್ದೇವೆ, ಆ ರಾಮಚಂದ್ರನ ಆದರ್ಶ ನಮಗೂ ಆದರ್ಶ ಆಗಬೇಕು. ಖಂಡಿತ. ಈಗ ಆ ಶ್ರೀರಾಮಚಂದ್ರ, ರಾಮಚಂದ್ರನ ಭಕ್ತಿ, ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ಆದ್ದರಿಂದಲೇನೆ ರಾಮನ ಸೇವೆ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ. ಯಾರು ನಾವು ರಾಮ ಸೇವೆ ಮಾಡಬೇಕು ಅಂತ ಬಯಸ್ತೇವೆ, ಅವರೆಲ್ಲರೂ ಕೂಡ ದೇಶ ಸೇವೆ ಮಾಡಬೇಕು. ಈಗೇನಾಯಿತು, ಎಲ್ಲರೂ ದೇಶ ಸೇವೆಗೆ ಇಳಿದ್ರು ಅಂತಂದರೆ ಇದೇ ರಾಮರಾಜ್ಯ. ರಾಮರಾಜ್ಯ ಸುಲಭವಾಗಿ ಹೋಗುತ್ತೆ. ಗುರುಗಳೇ, ಅವತ್ತು ಅಯೋಧ್ಯೆಯಲ್ಲಿ ಸೀತಾರಾಮ 14 ವರ್ಷಗಳ ವನವಾಸಕ್ಕೆ ತೆರಳಿ ವಾಪಸ್ ವನವಾಸ ಮುಗಿಸಿ ರಾವಣನ ಸಂಹಾರ ಆಗಿ ವಾಪಸ್ ಅಯೋಧ್ಯೆಗೆ ಬಂದಾಗ ಎಷ್ಟು ಸಂಭ್ರಮ ಸಡಗರ ಇತ್ತು, ಅದೇ ರೀತಿಯ ಸಂಭ್ರಮ ಸಡಗರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಸುಸಂದರ್ಭ, ಈ ಪುಣ್ಯ ದಿನಗಳ ಸಂದರ್ಭದಲ್ಲಿ ತಾವು ದೇಶದ ಜನರಿಗೆ ಏನು ಸಂದೇಶ ಕೊಡ್ತೀರಿ ಗುರುಗಳೇ? ರಾಮನನ್ನು ನಾವು ಮತ್ತೆ ಪುನಃ ಜನ್ಮಭೂಮಿಯಲ್ಲಿ ಸ್ವಾಗತಿಸಿದ್ದಾಯಿತು. ರಾಮ ಮಂದಿರ ನಿರ್ಮಾಣ ಆಗೋಯಿತು. ನಮ್ಮ ಕನಸು ಇನ್ನು ರಾಮರಾಜ್ಯದ ಕನಸು ಬಾಕಿ ಇದೆ. ಹಾಗಾಗಿ ರಾಮರಾಜ್ಯದ ಕನಸು ನನಸು ಮಾಡಲಿಕ್ಕೆ ಎಲ್ಲರೂ ಶ್ರಮಿಸಬೇಕು. ರಾಮ ಮಂದಿರ ಕಟ್ಟಲಿಕ್ಕೆ ನಾವೆಲ್ಲ ಹೇಗೆ ಶ್ರಮಿಸಿದ್ದೇವೋ, ರಾಮ ರಾಜ್ಯವನ್ನು ಕಟ್ಟಲಿಕ್ಕೂ ನಾವು ಶ್ರಮಿಸಬೇಕು. ಜೊತೆಗೆ ಇನ್ನೂ ಒಂದು ಮಾತು, ರಾಮ ಮಂದಿರವನ್ನು ಮಾಡೋದು ದೊಡ್ಡದಲ್ಲ, ಮಂದಿರವನ್ನು ಇನ್ನು ಮುಂದೆ ಮಂದಿರವನ್ನಾಗಿ ಉಳಿಸಿಕೊಳ್ಳೋ ದೊಡ್ಡ ಕೆಲಸ ಇದೆ, ದೊಡ್ಡ ಜವಾಬ್ದಾರಿ ಇದೆ. ಅಡಿಗಲ್ಲನ್ನು ಹಾಕೋಕೆ ಮುಂಚೆನೆ ನಾವು ಕೇಳಿದಂತಹ ಅಪಸ್ವರ, ಎಷ್ಟು ದಿವಸ ಅಲ್ಲಿ ಮಂದಿರ ಕಟ್ಟಿ ಇರಗೊಡ್ತೀರಿ, ನಾವು ಅದನ್ನು ಕಿತ್ತೋಗಿದ್ದೇವೆ. ಇವತ್ತು ನಿನ್ನೆ ಆ ಮಾತನ್ನು ನಾವು ಪುನಃ ಕೇಳ್ತಾ ಇದ್ದೇವೆ. ಮೋದಿ ಇರುವಷ್ಟು ಕಾಲ, ಯೋಗಿ ಸರ್ಕಾರ ಇರುವಷ್ಟು ಕಾಲ ಮಂದಿರ ಇರುತ್ತೆ. ಮರುದಿವಸ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಮಂದಿರವನ್ನು ಕಿತ್ತೋಗಿದ್ದೇವೆ. ಯಾರೋ ವೃದ್ಧರು ಅರೆಮರಳು ಅಂದ್ರು, ಯಾರೋ ಮಕ್ಕಳು ಈ ಮಾತನ್ನ ಅಂದ್ರು, ನಾವು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಅಂದ್ಕೋಬಹುದು. ಆದರೆ ಆ ಸಮಾಜದಲ್ಲಿ ಅವರಷ್ಟೇ ಇರೋದು, ವಿವೇಕಿಗಳು ಹಾಗಾದ್ರೆ ಯಾರೂ ಇಲ್ವೇ? ಆ ಸಮಾಜದಲ್ಲಿ ವಿವೇಕಿಗಳು ಯಾರು ಇಲ್ವೇ? ಇದ್ದದ್ದು ಹೌದು ಅಂತಾದರೆ ಇಂತಹ ಮಾತುಗಳನ್ನು ಸಾರ್ವಜನಿಕವಾಗಿ ಖಂಡಿಸಿಲ್ಲ ಯಾಕೆ? ಸಾರ್ವಜನಿಕವಾಗಿ ಖಂಡಿಸಿಲ್ಲ ಯಾಕೆ? ಹಾಗಾದರೆ ನಾವೇನು ಅಂದ್ಕೋಬೇಕು? ಇಲ್ಲ, ಎಲ್ಲರ ಮನಸ್ಥಿತಿಯು ಹೀಗೆಯೇ, ಯಾರೋ 4 ಮಂದಿ ಅದನ್ನು ಅಂದಿದ್ದಾರಷ್ಟೇ, ಹೊರಗಿಡವಿದ್ದಾರೆ, ಗುಟ್ಟನ್ನು ಹೊರಗಿಡವಿದ್ದಾರೆ. ಹಿಡನ ಅಜೆಂಡಾ ಇದು ನಿರಂತರವಾಗಿ ನಡೀತಾ ಇದೆ. ಹಾಗಾದರೆ ನಾಳೆ ದಿವಸ ಆ ಮಂದಿರಕ್ಕೆ ಈ ಸ್ಥಿತಿ ಬರುತ್ತೆ ಅಂತಂದರೆ, ನಾವು ಈ ಮಂದಿರವನ್ನು ಇಷ್ಟು ಶ್ರಮಪಟ್ಟು ಶತಮಾನಗಳ ಹೋರಾಟ ಮಾಡಿ ಕಟ್ಟಿದ್ದಕ್ಕೆ ಏನು ಸಾರ್ಥಕತೆ ಬಂತು, ಏನು ಬೆಲೆ ಬಂತು? ಹಾಗಾದರೆ ಮಂದಿರ ಕಟ್ಟೋದು ದೊಡ್ಡ ಮಾತಲ್ಲ. ಹೌದು, ಒಂದು ಕಾಲಕ್ಕೆ ಮಂದಿರವನ್ನು ಕಟ್ಟುವುದೇ ದೊಡ್ಡ ಮಾತು ಅಂತ ಆಗಿ ಹೋಗಿತ್ತು. ಆದರೆ ಇವತ್ತು ಅಂತಹ ಕಾರ್ಯ ಕೂಡ ನಡೆದೇ ಹೋಯಿತು.
ಇನ್ನು ಉಳಿದದ್ದು ಹಾಗಾದರೆ ಮಂದಿರವನ್ನಾಗಿ ಉಳಿಸಿಕೊಳ್ಳೋದು, ಮಂದಿರವನ್ನು ಉಳಿಸಿಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲ ಮಂದಿರವಾಗಿ ಉಳಿಯುತ್ತೆ. ಈ ದೇಶದಲ್ಲಿ ಹಿಂದೂಗಳು ಎಷ್ಟು ಕಾಲ ಬಹುಸಂಖ್ಯಾತರಾಗಿ ಉಳಿತಾರೆ, ಜಾಗೃತರಾಗಿರ್ತಾರೆ, ಅಷ್ಟು ದಿವಸ ಮಂದಿರವಾಗಿ ಉಳಿಯುತ್ತೆ. ಅದಕ್ಕೇನಾದರೂ ಕೊರತೆ ಉಂಟಾಯಿತು ಅಂತಂದರೆ ಇವತ್ತು ನಾವು ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇದ್ದೇವೆ. ಅಂಥ ಒಂದು ಶಿಲಾಮಯವಾಗಿರತಕ್ಕಂತಹ ಬಂಡೆಯಲ್ಲಿ ಕೊರೆದು ನಿರ್ಮಿಸಿರತಕ್ಕಂತಹ ಬುದ್ಧನ ಪ್ರತಿಮೆ ಏನಾಯಿತು? ಚಿಂದಿ ಉಡಾಯಿಸಿ ಹೋಗಿಬಿಡ್ತು. ಹಾಗಾದರೆ ರಾಮ ಮಂದಿರವು ಕೂಡ ರಾಮವಾಗಿ ಉಳಿಬೇಕು ಅಂತಿದ್ರೆ ಈ ನೆಲದಲ್ಲಿ ಹಿಂದೂಗಳಾಗಿ ಉಳಿಬೇಕು. ಯಾರು ಕಟ್ಟಿದವರು? ನಾವು ನೀವು. ನಮ್ಮ ಆಯುಷ್ಯ ಎಷ್ಟು ದಿವಸ? ಹಾಗಾದ್ರೆ ನಾವು ಉಳಿಯೋದಿಲ್ಲ, ಮತ್ತೆ ಯಾರು ಉಳಿಬೇಕು? ನಮ್ಮ ಸಂತತಿ ಹಿಂದೂ ಸಂತತಿಯಾಗಿ ಉಳಿಬೇಕು. ನಮ್ಮ ಹಿಂದೂ ಮಕ್ಕಳು ಸಂತತಿ ಎಷ್ಟು ದಿವಸ ಹಿಂದೂಗಳಾಗಿ ಬಹುಸಂಖ್ಯಾತರಾಗಿ ಜಾಗೃತರಾಗಿ ಉಳಿತಾರೆ, ಅಷ್ಟು ದಿವಸ ಮಂದಿರವಾಗಿ ಉಳಿಯತ್ತೆ.